ಶುಭ ಸಂಜೆ. ನಾನು NS ಮಾಲತಿ. ಈ ದಿನ ನಮ್ಮ ಎಲ್ಲ ಒಂದು ಸ್ನೇಹಿತರು ನಾನು ಯಾರು ಎನ್ನುವಂಥ ಒಂದು ಶೀರ್ಷಿಕೆಗೆ ಅವರವರ ಪರಿಚಯವನ್ನು ಮಾಡಿಕೊಡ್ತಾರೆ. ನಾನು ಯಾರು ಅನ್ನುವಂಥ ಶೀರ್ಷಿಕೆಯಲ್ಲಿ ಮೊದಲಿಗೆ ನನ್ನ ಪರಿಚಯ. ನಾನು NS ಮಾಲತಿ, 28 ವರ್ಷಗಳಿಂದ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. N ಶ್ರೀನಿವಾಸಯ್ಯ ಮತ್ತು ಲೀಲಾವತಿಯವರ 4ನೇ ಪುತ್ರಿ. ನಾನು 28 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ನಿರ್ವಹಿಸುತ್ತಾ ಅನೇಕ ತರಬೇತಿ ಕಾರ್ಯಾಗಾರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದೇನೆ. ಮತ್ತು ಸಾಕ್ಷರತೆ ಇಲಾಖೆ ವತಿಯಿಂದ ಕೊಡುವಂಥ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾನು ತರಬೇತಿಯನ್ನು ನೀಡಿರುತ್ತೇನೆ. ಮತ್ತು ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೇನೆ. ಮತ್ತು ಸಾಹಿತ್ಯ ಸಮ್ಮೇಳನಗಳಲ್ಲೂ ನನ್ನನ್ನು ತೊಡಗಿಸಿಕೊಳ್ತಾ ಅಲ್ಲೂ ನಿರೂಪಣಾ ಕಾರ್ಯವನ್ನು ಮಾಡಿಕೊಟ್ಟಿದ್ದೇನೆ. ಮತ್ತು ಕವಿಗೋಷ್ಠಿ ಎಲ್ರಿಗೂ ಶುಭ ಸಂಜೆ. ಶಶಿಕಲಾ ಮತ್ತು ಶ್ರೀಮಾನ್ ಶಾಂತರಾಮಗೌಡ ಅವರ ನನ್ನನ್ನು ಈ ಭೂಮಿಗೆ ಪರಿಚಯಿಸಿದ್ದಾರೆ. ಅಂದಿನ ಪರಿಚಯದ ನಂತರ ಇಂದು ಒಬ್ಬ ಪ್ರಜ್ಞಾವಂತ ಸಮಾಜದಲ್ಲಿ ಒಬ್ಬ ಸದಸ್ಯನಾಗಿ ಜವಾಬ್ದಾರಿಯುತ ಕಾರ್ಯವಹಿಸುವಂತಹ ಒಬ್ಬ ಪ್ರಜೆಯಾಗಿದ್ದೇನೆ. ಹಾಗೆಯೇ ಇಂದು ನಾನು ಒಬ್ಬ ಜನಪ್ರತಿನಿಧಿಯಾಗಿದ್ದೇನೆ. ಒಬ್ಬ ವ್ಯವಹಾರಿಕನಾಗಿ ನಾನು ಶಶಿರಾಮ್ ಟ್ರಾವೆಲ್ಸ್ ಆ್ಯಂಡ್ ಟ್ರಿಪ್ ಅನ್ನು ನಿರ್ವಹಿಸ್ತಾ ಇದ್ದೇನೆ. ಹಾಗೂ ಒಬ್ಬ ಕೃಷಿಕನಾಗಿದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ಸ್ಪರ್ಧಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಮಹಾಂತೇಶ್ ಲಕ್ಷ್ಮಣ ಹಟ್ಟಿ ಅಂತೇಳಿ ಈ ಹಿಂದೆ ನಾನಾಗೆ ಇದ್ದು ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಡಳಿತದಲ್ಲಿ ಕನ್ನಡ, ಅನುಷ್ಠಾನದಲ್ಲಿ ಕನ್ನಡ, ಪ್ರಗತಿಯಲ್ಲಿ ಎಂಬ ಕನ್ನಡವನ್ನು ಇಡೀ ರಾಜ್ಯಾದ್ಯಂತ ನನ್ನದೇ ಆದಂಥ ಶೈಲಿಯಲ್ಲಿ ಸರ್ಕಾರದ ವಿಚಾರಗಳನ್ನು ಇಡೀ ಗಡಿ ಭಾಗಗಳಲ್ಲಿ ಒಬ್ಬ ರಾಜ್ಯ ಸದಸ್ಯನಾಗಿ ಕೆಲಸ ಮಾಡೋದ್ರ ಜೊತೆಗೆ ಈಗ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಪಕ್ಷವನ್ನು ಹೇಗೆ ಮುನ್ನಡೆಸಬೇಕು, ಪಕ್ಷದ ವಿಚಾರಗಳನ್ನು ಸ್ಪಷ್ಟಿಸುವಂಥ ಒಂದು ವ್ಯಕ್ತಿತ್ವವನ್ನು ವಹಿಸಿಕೊಂಡು ನಾನು ಮಾತನಾಡ್ತಾ ಇದ್ದೇನೆ. ಅದೇ ಮಹಾಂತೇಶ್ ಹಟ್ಟಿ, ಬಾದಾಮಿ. ನಾನೊಬ್ಬ ಮಾಜಿ ಸೈನಿಕ ಮಂಜುನಾಥ್. 20 ವರ್ಷ ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡಿದ್ದು. ತದನಂತರ 20 ವರ್ಷ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಲ್ಲಿ ಕಂಪನಿಯಲ್ಲಿ ಸೇವೆ ಮಾಡಿದ್ದು. ಅದರಿಂದ ನಿವೃತ್ತಿಯಾಗಿ ಈಗ 63 ವರ್ಷದ ಯುವಕ. ಬಟ್ ಜೊತೆಗೆ ಈಗ ಆರೋಗ್ಯದ ಬಗ್ಗೆ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಎಂಬ ಕಾನ್ಸೆಪ್ಟ್ ಇಟ್ಕೊಂಡು ಜನರಿಗೆ ಆರೋಗ್ಯವನ್ನು ನಾವು ಕೊಟ್ಟು ಹೆಲ್ತ್ ವೆಲ್ತ್ ಮತ್ತು ಹ್ಯಾಪಿನೆಸ್ ಎಂಬ ಕಾನ್ಸೆಪ್ಟ್ ತಗೊಂಡು ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ನೀಡುತ್ತಿದ್ದೇನೆ ಎಂದು ಹೇಳಿ ನಾನು ಈ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಾನು ರಾಮಾಂಜಿನಿ ಅಂತ. ನಾನೊಬ್ಬ ಬಿಲ್ಡರು ಹಾಗೂ ವ್ಯವಸಾಯ ಎರಡೂ ಮಾಡ್ತಾಯಿದ್ದೀನಿ. ಹಾಗೂ ಸಮಾಜ ಸೇವೆಯನ್ನು ತೊಡಗಿಸ್ಕೊಂಡಿದ್ದೀನಿ. ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಆಗಸ್ಟ್ 6 ಕ್ವಿಟ್ ಇಂಡಿಯಾ ಚಳವಳಿ ದಿನ 1986 ಶ್ರೀಮತಿ ಗಿರಿಜಮ್ಮ ಶಿವಲಿಂಗಪ್ಪ ದಂಪತಿಗಳಿಗೆ ಜನಿಸಿದ ನಾನು ಸ್ನಾತಕೋತ್ತರ ಪದವೀಧರನಾಗಿ ವೃತ್ತಿಯಲ್ಲಿ ಲೆಕ್ಕ ಪರಿಶೋಧಕನಾಗಿ ಮತ್ತು ಕೃಷಿಕನಾಗಿ, ಪ್ರವೃತ್ತಿಯಲ್ಲಿ ರಾಜಕೀಯ ರಂಗದಲ್ಲಿ BJP ಪಕ್ಷದ ರಾಜ್ಯ ಸಮಿತಿ ಸದಸ್ಯನಾಗಿ, ಪ್ರವೃತ್ತಿಯಲ್ಲಿ ಇನ್ನೊಂದು ಸಾಮಾಜಿಕ ರಂಗದಲ್ಲಿ ಅಖಿಲ ಭಾರತ ವಿಶ್ವ ಮಹಾಸಭಾ ತುಮಕೂರು ಜಿಲ್ಲಾ ಘಟಕದ ಖಜಾಂಚಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ಮತ್ತು ಹಲವಾರು ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡು ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಗುರಿ ಸದೃಢ ಭಾರತ ನಿರ್ಮಾಣ. ನನ್ನ ಹೆಸರು ಶ್ರೀಧರ್ GS, ತುಮಕೂರು. ನಾನು ಕೃಷ್ಣ S ಅಂತ. ನಾನು ಒಂದು 10 ವರ್ಷ ರಿಟೇಲ್ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರುತ್ತೇನೆ. ಇವಾಗ ಒಂದು 10 ವರ್ಷದಿಂದ 2 ಮೆಡಿಕಲ್ ಸ್ಟೋರ್ಸ್ ಮತ್ತು ಒಂದು ಟೈಲ್ ಸ್ಟೋರ್ ನಡೆಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ಲೆಫ್ಟಿನೆಂಟ್ ಕರ್ನಲ್ ದಿವಾಕರ್ ನಾಯ್ಡು ಅಂತ ಹೇಳಿ. ಈಗ ನಮ್ಮ ಗ್ರೂಪಿನ 6 ಜನ ತಮ್ಮನ್ನು ತಾವು ನಾನು ಯಾರು ಅಂತ ಹೇಳಿ ಪರಿಚಯ ಮಾಡಿಕೊಟ್ರು. ಮೊದಲನೇ ದಿನ ಈ ವರ್ಕ್ಶಾಪ್ಗೆ ಬಂದಾಗ
ಇದ್ದಿದ್ದಂತಹ ಸಂಕೋಚ ಹಾಗೂ ಅನೇಕ ತಪ್ಪುಗಳನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಅದನ್ನು ಸರಿಪಡಿಸಿ ಇವತ್ತು ತಮಗೆ ತಾವೇ ಒಬ್ಬ ರೋಲ್ ಮಾಡೆಲ್ ಆಗಿ ಒಬ್ಬ ಚೇಂಜ್ ಮೇಕರ್ ಆಗಿ ಈ ಪಬ್ಲಿಕ್ ಸ್ಪೀಕ್ನಲ್ಲಿ ಅವರ ಒಂದು ಕಾನ್ಫಿಡೆನ್ಸ್ ನೋಡ್ತಾ ಇದ್ದರೆ ಈ 3 ದಿನಗಳ ವರ್ಕ್ಶಾಪ್ ಹಾಗೂ ನಮಗೆ ಕೊಟ್ಟಂತಹ ಮಾರ್ಗದರ್ಶನ ನಿಜವಾಗಲೂ ಸಾರ್ಥಕ ಅಂತ ಹೇಳಿ 2 ಮಾತನ್ನು ಮುಗಿಸ್ತೇನೆ.